ನಮಸ್ಕಾರ ಸ್ನೇಹಿತರೆ. ಅಶ್ವಿನಿ ನಕ್ಷತ್ರದ ಮುಗ್ಧ ಹುಡುಗಿ, ಸ್ಯಾಂಡಲ್ವುಡ್ನ ಅಚ್ಚುಮೆಚ್ಚಿನ ನಟಿ ಮಯೂರಿ ಕ್ಯಾತ್ರಿ ಈಗ ಸಂಕಷ್ಟದಲ್ಲಿದ್ದಾರೆ. 10 ವರ್ಷಗಳ ಸುದೀರ್ಘ ಪ್ರೀತಿ, ಅದ್ದೂರಿ ಅಲ್ಲದಿದ್ದರೂ ಸುಂದರವಾದ ಮದುವೆ. ಇಷ್ಟೆಲ್ಲ ಆದಮೇಲೆ ಈಗ ಮಯೂರಿ ಅವರ ದಾಂಪತ್ಯದಲ್ಲಿ ಬಿರುಕು ಮೂಡಿದೆಯಾ? ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವ ಆ ಫೋಟೋಗಳು, ವಿಡಿಯೋಗಳ ಹಿಂದಿರುವ ಕರಾಳ ಸತ್ಯ ಏನು? ಕೊನೆಗೂ ಮಯೂರಿ ಅವರೇ ಈ ಬಗ್ಗೆ ಮನ ಬಿಚ್ಚಿ ಮಾತನಾಡಿದ್ದಾರೆ. ಆ ಆಶ್ಚರ್ಯ ವಿಷಯಗಳನ್ನು ನಾನಿವತ್ತು ತಿಳಿಸಿಕೊಡ್ತೀನಿ ಬನ್ನಿ. ನಮಗೆಲ್ಲ ಗೊತ್ತಿರೋ ಹಾಗೆ ಮಯೂರಿ ಮತ್ತು ಅರುಣ್ ಬಾಲ್ಯದ ಗೆಳೆಯರು. 10 ವರ್ಷಗಳ ಕಾಲ ಇಬ್ಬರು ಪ್ರೀತಿಸಿದ್ರು. 2020ರಲ್ಲಿ ಲಾಕ್ಡೌನ್ ಸಮಯದಲ್ಲಿ ಬೆಂಗಳೂರಿನ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ತುಂಬಾನೇ ಸರಳವಾಗಿ ಮದುವೆಯಾಗಿದ್ರು. ಆಗ ಆ ಫೋಟೋಗಳು ಎಷ್ಟು ವೈರಲ್ ಆಗಿದ್ವು ಅಂದ್ರೆ, ಒಬ್ಬ ಸ್ಟಾರ್ ನಟಿ ಇಷ್ಟು ಸಿಂಪಲ್ ಆಗಿ ಮದುವೆ ಆಗ್ಬೋದಾ ಅಂತ ಎಲ್ಲರೂ ಮೆಚ್ಚಿಕೊಂಡಿದ್ರು. ನಂತರ ಅವರಿಗೆ ಆರವ್ ಅನ್ನೋ ಮುದ್ದಾದ ಮಗ ಕೂಡ ಹುಟ್ಟಿದ. ಅಲ್ಲಿವರೆಗೂ ಎಲ್ಲವೂ ಚೆನ್ನಾಗಿತ್ತು. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ಮಯೂರಿ ಅವರ ಸಂಸಾರದಲ್ಲಿ ಏನೂ ಸರಿಯಿಲ್ಲ ಅನ್ನೋದು ಅಭಿಮಾನಿಗಳ ಗಮನಕ್ಕೆ ಬಂತು. ಮಯೂರಿ ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಿಂದ ಅರುಣ್ ಜೊತೆಗಿನ ಫೋಟೋಗಳನ್ನು ಡಿಲೀಟ್ ಮಾಡಿದ್ರು. ಇಬ್ಬರು ಪರಸ್ಪರ ಅನ್ಫಾಲೋ ಮಾಡಿದ್ರು. ಅಷ್ಟೇ ಅಲ್ಲ, ಮಯೂರಿ ಅವರು ಹಾಕುವ ಪೋಸ್ಟ್ಗಳಲ್ಲಿ ಒಂದು ತರಹದ ಒಂಟಿತನ ಅಥವಾ ನೋವು ಕಾಣಿಸ್ತಿತ್ತು. ನನ್ನ ಬದುಕು ನನ್ನ ಮಗ ಎನ್ನುವ ಸಾಲುಗಳು ಅನುಮಾನಕ್ಕೆ ಪುಷ್ಟಿ ನೀಡಿದ್ವು. ಇದೇ ಸಮಯದಲ್ಲಿ ಯೂಟ್ಯೂಬ್ ಮತ್ತು ಫೇಸ್ಬುಕ್ನಲ್ಲಿ ಮಯೂರಿ ಡಿವೋರ್ಸ್ ಪಡೆದಿದ್ದಾರೆ ಎಂಬ ಸುದ್ದಿಗಳು ಕಾಡ್ಗಿಚ್ಚಿನಂತೆ ಹಬ್ಬಿದವು. ಸದ್ಯ ಈ ಎಲ್ಲ ಗದ್ದಲಗಳ ನಡುವೆ ಮಯೂರಿ ಅವರೇ ಏಷ್ಯಾನೆಟ್ ನ್ಯೂಸ್ ಜೊತೆ ಮಾತನಾಡುತ್ತಾ ಕೆಲವು ಕಠಿಣ ಸತ್ಯಗಳನ್ನು ಹಂಚಿಕೊಂಡಿದ್ದಾರೆ. ಅವರು ಹೇಳಿದ್ದೇನು ಗೊತ್ತಾ? ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡಲು ಇದು ಸರಿಯಾದ ಸಮಯವಲ್ಲ. ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಖಾಸಗಿ ಬದುಕು ಇರುತ್ತೆ. ನನ್ನ ಮತ್ತು ಅರುಣ್ ನಡುವೆ ಏನಾಗಿದೆ ಅನ್ನೋದನ್ನು ನಾನು ಸದ್ಯಕ್ಕೆ ಹೇಳೋದಕ್ಕೆ ಆಗೋದಿಲ್ಲ ಎಂದು ಮೌನವಾಗಿಯೇ ಉತ್ತರಿಸಿದ್ದಾರೆ. ಆದರೆ ಅವರು ಒಂದು ಮಾತನ್ನು ಸ್ಪಷ್ಟಪಡಿಸಿದ್ದಾರೆ. ನನ್ನ ಮಗ ಆರವ್ಗೆ ತಂದೆಯ ಪ್ರೀತಿ ಸಿಕ್ತಿದೆ, ಅಪ್ಪ ಮತ್ತು ಮಗನ ಸಂಬಂಧ ಚೆನ್ನಾಗಿದೆ ಎಂದಿದ್ದಾರೆ. ಈ ಮೂಲಕ ಮಗನಿಗಾಗಿ ಅವರು ಕೆಲವು ನಿರ್ಧಾರಗಳನ್ನು ತೆಗೆದುಕೊಂಡಿರಬಹುದು ಅನ್ನೋ ಸುಳಿವು ನೀಡಿದ್ದಾರೆ. ಇನ್ನು ಮಯೂರಿ ಅವರು ಈ ಸಂಕಷ್ಟದ ಸಮಯದಲ್ಲೂ ಕುಸಿದು ಕೂತಿಲ್ಲ. ಯಶಸ್ವಿ ಉದ್ಯಮಿಯಾಗಿ ಬೆಳೆಯುತ್ತಿದ್ದಾರೆ. ಅವರ ನನ್ನ ದೇವರು ಸೀರಿಯಲ್ ಅಂದುಕೊಂಡಷ್ಟು ಯಶಸ್ಸು ಕಾಣಲಿಲ್ಲ. ಆದರೆ ಅವರು ಆರಂಭಿಸಿರುವ ಸ್ಕಿನ್ ಆ್ಯಂಡ್ ಏರ್ ಕ್ಲೀನಿಂಗ್ ತುಂಬ ಚೆನ್ನಾಗಿ ನಡೆಯುತ್ತಿದೆ. ಮಗನ ಜವಾಬ್ದಾರಿ ಮತ್ತು ಬಿಸಿನೆಸ್ ಎರಡನ್ನೂ ಅವರು ನಿಭಾಯಿಸುತ್ತಿದ್ದಾರೆ. ಸಿನಿಮಾ ರಂಗದಿಂದ ಸದ್ಯಕ್ಕೆ ದೂರವಿದ್ದರೂ ಲೈಫ್ನಲ್ಲಿ ಮಾತ್ರ ತುಂಬ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ. ಮಯೂರಿ ಅವರ ಈ ಜೀವನದ ಹೋರಾಟದ ಬಗ್ಗೆ ನಿಮಗೇನನ್ಸುತ್ತೆ? ಅವರು ಮತ್ತೆ ಅಶ್ವಿನಿ ನಕ್ಷತ್ರದಂತೆ ಬೆಳ್ಳಿ ತೆರೆಗೆ ಬರಬೇಕಾ ಅಥವಾ ಉದ್ಯಮಿಯಾಗಿ ಮಿಂಚಬೇಕಾ? ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.